ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮದಲ್ಲಿ ನಾಮಪತ್ರ ಸಲ್ಲಿಕೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರ ದಿನಾಂಕ 4/4/2024ರಂದು ರಾಮನಗರದಲ್ಲಿ ನಾಮಪತ್ರ ಸಲ್ಲಿಸಲಿದ್ದು, ಅದರ ರೂಪುರೇಷೆ ಮತ್ತು ಪೂರ್ವಭಾವಿ ಸಭೆಯನ್ನು ಕಾರ್ಯಕರ್ತರು ಎಲ್ಲರೂ ಸೇರಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಿಂದಲೂ ಜನರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬರುವುದಾಗಿ ಹೇಳುತ್ತಿದ್ದಾರೆ ಎಂದು ಮುಖಂಡರು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಆನೇಕಲ್ ಮಂಡಲ ಅಧ್ಯಕ್ಷರಾದ ಮುನಿರಾಜು ಗೌಡರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬಂಡಾಪುರ ರಾಮಚಂದ್ರರವರು, ಕರ್ಪೂರ ಪಂಚಾಯಿತಿ ಮಾಜಿ ಅಧ್ಯಕ್ಷರು ದಿನ್ನೂರು ರಾಜಣ್ಣನವರು, ಹಾಲದೇನಹಳ್ಳಿ ಸದಸ್ಯರಾದ ತಿಮ್ಮರಾಜುರವರು, ಚಿನ್ನಪ್ಪ, ಆದಿನಾರಾಯಣ, ಸತ್ಯನಾರಾಯಣ, ಕೃಷ್ಣಪ್ಪ, ತಿಮ್ಮರಾಯಪ್ಪ, ಜನಾರ್ದನ, ಕುಳ್ಳ ಸಂಪಗಿ, ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಹಾಜರಿದ್ದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಂಗವಾಗಿ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದಿದ್ದೀವಿ. ಪೂರ್ವಭಾವಿಯಾಗಿ ಕರೆದಿದ್ದು ಪಕ್ಷದ ಈಗ 4ನೇ ತಾರೀಕು ನಮ್ಮ ಅಭ್ಯರ್ಥಿಯಾದಂಥ ಡಾಕ್ಟರ್ ಮಂಜುನಾಥ್ ಸರ್ದು ನಾಮಿನೇಷನ್ ಇದೆ ರಾಮನಗರದಲ್ಲಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಆನೇಕಲ್ ತಾಲೂಕಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗಬೇಕು, ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಆ ಮುಖೇನ ಆನೇಕಲಲ್ಲಿ ಅತಿ ಹೆಚ್ಚು ಮತಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ನೀಡುವ ಮುಖೇನ ಡಾಕ್ಟರ್ ಮಂಜುನಾಥರನ್ನು ಜಯಶೀಲರಾಗಿ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರು ಒಂದು ಸಭೆ ಸೇರಿದ್ವಿ. ಈ ಕರ್ಪೂರ ವ್ಯಾಪ್ತಿಯಲ್ಲಿ ಇವತ್ತು ಭಾಳ ಹುಮ್ಮಸ್ಸಿನಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ನಾವು ಪಡಿತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಮೊದಲಿಂದನೂ ಕರ್ಪೂರ ಪಂಚಾಯತಿ ಬಿಜೆಪಿಯ ಭದ್ರಕೋಟೆ ಅಂತ ಈ ಒಂದು ಪಂಚಾಯತಿಯಲ್ಲಿ ಇವತ್ತೆಲ್ಲ ಸಭೆ ಸೇರಿ ಮತ್ತು 4ನೇ ತಾರೀಕು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಉದ್ದೇಶದಲ್ಲಿ ಸಭೆಯನ್ನು ಕರೆದಿದ್ದೀವಿ. ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ MP ಎಲೆಕ್ಷನ್ನು ಸ್ಟಾರ್ಟ್ ಆಗಿದೆ. ನಮ್ಮ ಕನಕಪುರ ಕ್ಷೇತ್ರದ 26ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ನಾವು ನಮ್ಮ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಪ್ರಮುಖ ನಾಯಕರುಗಳು, ದಳದ ನಾಯಕರು ಇರ್ಬೋದು, BJP ನಾಯಕರು ಇರ್ಬೋದು ಸೇರಿ ಒಟ್ಟಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರೆ ನಾನು ಸಾಕಾಗಲ್ಲ. ಮತ್ತು ಏನಿವತ್ತು 4ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡೋದಿದೆ, ಇಡೀ ಕ್ಷೇತ್ರದಂಥ ಕನಕಪುರ ಕ್ಷೇತ್ರದಾದ್ಯಂತ ಇವತ್ತು ಅಲ್ಲೋಲ ಕಲ್ಲೋಲವಾಗ್ತಾಯಿದೆ. ಯಾಕೆಂದರೆ ಅವ್ರ ನಾಮಿನೇಷನ್ ನೋಡಬೇಕು ಅನ್ನೋ ಕುತೂಹಲದಿಂದ ಇವತ್ತು ಆ ದೃಷ್ಟಿಯಲ್ಲಿ ನಾಮಿನೇಷನ್ಗೆ ವಾಲಂಟಿಯರ್ಸ್ ಎಲ್ಲ ಕಾರ್ಯಕರ್ತರು ನಾವು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ದಳದ ಕಾರ್ಯಕರ್ತರು ಇರ್ಬೋದು, BJP ಕಾರ್ಯಕರ್ತರು ಇರ್ಬೋದು, ಇವತ್ತು 4ನೇ ತಾರೀಕು ನಾವು ಬರ್ತೀವಿ, ನಾವು ಬರ್ತೀವಿ ನನಗೇಳಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಯಾವತ್ತು ನೋಡಿದಂಥ ಇವತ್ತು ನಾಮಿನೇಷನ್ ಫೈಲ್ ಮಾಡೋಂಥ ದಿನ ಆಗುತ್ತೆ. ಅದರಿಂದ ಇವತ್ತು ನಾವು ಪಂಚಾಯಿತಿಯಲ್ಲಿ ಪ್ರಮುಖರ ಸಭೆಯನ್ನು ಕರೆದಿದ್ವಿ. ಆ ಸಭೆಗೆ ನಮ್ಮ ಹೆಚ್ಚಿನ ಪಂಚಾಯಿತಿಯಲ್ಲಿ ಎಲ್ಲ ನಾಯಕರುಗಳು, ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಹಿರಿಯರು ಎಲ್ಲ ನಾವು ಕೆಲವ್ರು ಹೇಳಿದ್ರು ಕೂಡ ವಾಲಂಟ್ರಿಯಾಗಿ ಈ ಸಭೆಗೆ ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ಪಂಚಾಯಿತಿಯ ಎಲ್ಲ ಗ್ರಾಮಗಳ ಪ್ರಮುಖರಿಗೂ ದಳದ ನಾಯಕರುಗಳಿಗೂ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಏನು 26ನೇ ತಾರೀಕು ನಾವು ಎಲೆಕ್ಷನ್ ಇದೆ, ಅದರಲ್ಲಿ ನಮ್ಮ ಕನಕಪುರ ಕ್ಷೇತ್ರದ ಎಲ್ಲ ತಾಲೂಕಿನ ಹೆಚ್ಚು ಮತದಾರರು ಮಂಜುನಾಥ್ ಅವ್ರಿಗೆ ವೋಟ್ ಮಾಡಬೇಕು. ಮಂಜುನಾಥ್ ಅವರನ್ನು ನಾವು ಗೆಲ್ಲಿಸಲಿಲ್ಲ ಅಂತೇಳಿದರೆ ನಾವು ಯಾವುದೇ ರೀತಿ ನಮ್ಗೆ ಒಳ್ಳೆಯದಾಗಲ್ಲ. ಅವರ ಸೇವೆ, ಅವರ ಕೆಲಸ, ಅದಕ್ಕೆ ಬೆಲೆ ಕೊಟ್ಟು ನಾವು ಇವತ್ತು ಅವ್ರಿಗೆ ವೋಟ್ ಮಾಡಬೇಕಾಗಿದೆ. ನಾವು ವೋಟ್ ಮಾಡ್ತೀವಿ. ಯಾರು ನಮ್ಮ ಮನೆಗಳಲ್ಲಿ ಸುಮ್ಮನೆ ಕೂತಿದ್ರು ಆಚೆಗಡೆ ಬರ್ದಿರ, ಇವತ್ತು ಅವರೇ ನಮ್ಮನ್ನು ಉರ್ದುಂಬಿಸ್ತಾ ಇದ್ದಾರೆ. ಏನು ನೀವು ಸುಮ್ಮನೆ ಕೂತಿದ್ದೀರಾ, ನಾವು ಬರ್ತೀವಿ ರೀ, ನಡೀರಿ ಕೆಲಸ ಮಾಡೋಣ, ಮಂಜುನಾಥನ ಗೆಲ್ಸೋಣ. ಏನಿಷ್ಟು ದಿವಸ 3 ಟರ್ಮು ಸುರೇಶ್ ಅವ್ರನ್ನ ಗೆಲ್ಸಿದ್ವಿ, ಅವರು ಕೆಲಸಗಳು ಏನೂ ಇಲ್ಲ, ಅವರನ್ನು ನಾವು ಯಾಕೆ ಗೆಲ್ಲಿಸ್ದು ಅನ್ನೋ ನಮ್ಮ ಮನಸ್ಥಿತಿ ಬಂದುಬಿಟ್ಟಿದೆ. ಮಂಜುನಾಥ್ ಅವ್ರಿಗೆ ವೋಟ್ ಹಾಕಲಿಲ್ಲ ಅಂದರೆ ನಮ್ಮ ದೇಶ ಉಳಿಯಲ್ಲ. ಇಂಥ ಮಹಾನ್ ಭಾವರನ್ನ ನಾವು ಇಡೀ ದೇಶಾದ್ಯಂತ ಕಳಿಸ್ಬೇಕು. ಇಂಥವ್ರನ್ನ ಇನ್ನೂ ಒಂದಷ್ಟು ಜನ ಗೆಲ್ಲಿಸಿದಾದಲ್ಲಿ ನಮಗೆ ದೇಶ ಇನ್ನೂ ಮುಂಚೂಣಿಗೆ ಬರುತ್ತೆ, ಇನ್ನೂ ಮೇಲ್ಮಟ್ಟಕ್ಕೆ ಬರುತ್ತೆ. ಮೋದಿಯವ್ರ ಥರ ಇವರು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಇವತ್ತು
ಹೇಳ್ತಾ ಇದ್ರೆ ಅದನ್ನು ನಾವು ಕಂಡು ನಮಗೂ ಎಲ್ಲಿಲ್ದಿದ್ದ ಖುಷಿ ಪಡ್ತಾ ಇದ್ವಿ. ಅದರಿಂದ 26ನೇ ತಾರೀಕಿರೋ ಎಲೆಕ್ಷನ್ಗೆ ನಾವು 4ನೇ ತಾರೀಕಿನ ನಾಮಿನೇಷನ್ಗೆ ಇವತ್ತು ಹೆಚ್ಚಿನ ನಾವು ವೆಹಿಕಲ್ಸು ಮತ್ತು ಹೆಚ್ಚಿನ ಜನ ಹೋಗಿ ಅವ್ರಿಗೆ ಬೆಂಬಲ ಕೊಡಬೇಕು. ಎಲ್ಲ ಬೆಂಬಲನ ನಮ್ಮ ಪಂಚಾಯತಿಂದ ಹೆಚ್ಚಾಗಿ ವೆಹಿಕಲ್ಲು ಹೋಗೋವಂತಿದೆ. ಎಲ್ಲರೂ ವಾಲೆಂಟ್ರಾಗೆ ನಾವು ಇನ್ನೇನು ಅವ್ರಿಗೇನು ಆಮಿಷಗಳೇನೂ ಇಲ್ಲ, ವಾಲೆಂಟ್ರಾಗೆ ನಾವು ಬರ್ತೀವಿ ನಮಗೊಂದು ಬಸ್ ಕಳಿಸಿ, ನಮ್ಮ ಗಾಡಿ ಕಳಿಸಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಹೇಳ್ತಾಯಿದ್ರೆ ಅವ್ರಿಗೆಲ್ರಿಗೂ ನಾವು ಜೊತೆಯಲ್ಲಿದ್ದು ಎಲ್ಲರೂ ಕರ್ಕೊಂಡು ಹೋಗ್ತೇವೆ. ಹೆಚ್ಚಾಗಿ ಅವ್ರಿಗೆ ಬೆಂಬಲವನ್ನು ಕೊಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಅವ್ರು ಗೆದ್ದು ಒಂದು ಮಿನಿಸ್ಟರ್ ಆದಾಗ ನಮ್ಮ ಭಾಗದಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿರ್ಬೋದು, ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು, ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡೋದಿದೆ, ಅವೆಲ್ಲ ಮಾಡ್ತಾರೆ ಅನ್ನೋ ನಾವು ಅವರನ್ನು ನೆನೆಸ್ಕೊಬೇಕಾಗಿದೆ. ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಅವ್ರಿಗೆ 4ನೇ ತಾರೀಕು ಹೆಚ್ಚಿನ ಜನಸಂಖ್ಯೆ ಸೇರಿ ಅವ್ರಿಗೆ ಒಂದು ಬೆಂಬಲವನ್ನು ಕೊಟ್ಟು ಗೆಲ್ತಾರೆ ಅಂತ ಅವತ್ತೇ ಡಿಕ್ಲೇರ್ ಮಾಡೋದಿದ್ದಾರೆ ಕಾರ್ಯಕರ್ತರು. ಅದರಿಂದ ಇವತ್ತು ಸಭೆಗೆ ಸೇರಿ ನಮ್ಮ ಪಂಚಾಯತ್ ಪ್ರಮುಖರ ಸಭೆ ಸೇರಿದ್ವಿ. ಅವ್ರಿಗೆಲ್ಲ ನಾನು ಧನ್ಯವಾದವನ್ನು ಹೇಳ್ತಾ ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಯಶಸ್ವಿಯನ್ನು ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ, ತುಂಬ ಯಶಸ್ವಿಯಾಗಿ ಈ ಸಭೆ ಆಗಿದೆ. ಅದರಿಂದ ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಕನ್ನಡ. 2000ದಿಂದ 3000ನೇ ಬರುತ್ತೆ ಅಂತ ದೃಷ್ಟಿ ಇಟ್ಕೊಂಡಿದ್ವಿ. ಮಿನಿಮಮ್ ಒಂದು 2ರಿಂದ 2.5 ಸಾವಿರ ಬರ್ಬೋದು ಅಂದ್ಕೊಂಡಿದ್ದೀನಿ. 100ಕ್ಕೆ 100ರಷ್ಟು ಲೀಡು ಅದು. 100ಕ್ಕೆ 100ರಷ್ಟು ಅಷ್ಟು ಬರಲಿಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೆ ರಾಜಕಾರಣ ಮಾಡಲ್ಲ. ಲೋಕಸಭೆ ಚುನಾವಣೆ ಪ್ರಯುಕ್ತ ನಾವು 4ನೇ ತಾರೀಕು ರಾಮನಗರದಲ್ಲಿ ನಾಮಿನೇಷನ್ ಸಲ್ಲಿಸೋ ಸಲುವಾಗಿ ನಾವು ಕರ್ಪೂರ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಮುಖಂಡರು ಸಭೆಯನ್ನು ಕರೆದಿದ್ವಿ. ಆ ಸಭೆ ಎಲ್ಲ ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಏನು ಇವತ್ತು ನಾವು ಕರ್ಪೂರ ಗ್ರಾಮ ಪಂಚಾಯಿತಿಯಿಂದ ನಾವು ಗುರುವಾರ ಹೊರಡೋದಕ್ಕೆ ಏನು ವ್ಯವಸ್ಥೆ ಬೇಕು, ಏನು ನಾವು ವ್ಯವಸ್ಥೆಗಳು ಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಅದನ್ನು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಹಾಗೆ ನಾವು ಡಾಕ್ಟರ್ ಮಂಜುನಾಥ್ರವ್ರನ್ನ ಈ ಬಾರಿ ತುಂಬ ಅತ್ಯುನ್ನತ ಮಾತುಗಳಿಂದ ಗೆಲ್ಲಿಸಿ ಅವ್ರನ್ನ ರಾಷ್ಟ್ರದಲ್ಲಿ ಒಬ್ಬ ಸಚಿವರಾಗಿ ಭಾರತಕ್ಕೆ ಅವ್ರ ಸೇವೆ ಸಲ್ಲಿಸಬೇಕಾಗಿ ಅವ್ರನ್ನ ನಾವು ಒಳ್ಳೆ ಜನಕ್ಕೆ ಬಡವರಿಗೆ ತುಂಬ ಅನುಕೂಲ ಆಗೋದರಿಂದ ಅವರು ತುಂಬ ಬಡವರಿಗೆ ಬಗ್ಗರಿಗೆ ತುಂಬ ಹೃದಯವಂತರಾಗಿರೋದ್ರಿಂದ ಅವ್ರಿಗೆ ನಾವು ಹೆಚ್ಚು ಮತಗಳನ್ನು ಗಳಿಸಿ ಅವ್ರನ್ನ ಗೆಲ್ಲಿಸ್ಕೊಡುವಂಥ ಕೆಲಸ ಮಾಡಬೇಕು. ಹಂಗಾಗಿ ಎಲ್ಲ ನಾವು ನಮ್ಮ ಪಂಚಾಯತಿ ಜನರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಅವ್ರನ್ನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸಿ ನಾವು ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು. ಕರ್ಪೂರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು 4ನೇ ತಾರೀಕು ಡಾಕ್ಟರ್ ಮಂಜುನಾಥರವರ ಒಂದು ನಾಮಿನೇಷನ್ನ ಹಾಕೋ ದೃಷ್ಟಿಯಲ್ಲಿ ಇವತ್ತು ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಕರೆದಿದ್ದರು. ಆ ಒಂದು ಸಭೆ ಯಶಸ್ವಿಯಾಗಿದೆ. ಎಲ್ಲರೂ ಕೂಡ ಡಾಕ್ಟರ್ ಮಂಜುನಾಥ್ಗೆ ಮತವನ್ನು ನೀಡಬೇಕು ಅಂತ ಎಲ್ಲ ಜನರ ಸಾರ್ವಜನಿಕರು, ಕಾರ್ಯಕರ್ತರು, ಏನು BJP ಕಾರ್ಯಕರ್ತರಿರ್ಬೋದು, ದಳದ ಕಾರ್ಯಕರ್ತರಿರ್ಬೋದು, ಅನೇಕ ಎಲ್ಲ ಕುಟುಂಬಸ್ಥರು, ಸಾರ್ವಜನಿಕರು ಡಾಕ್ಟರ್ ಮಂಜುನಾಥ್ರವ್ರ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವರೇನೋ ಈ ಸಲ ನಮ್ಮ ಕರ್ನಾಟಕಕ್ಕೆ ಯಶಸ್ವಿಯಾದಂತಹ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ದೃಷ್ಟಿಯಲ್ಲಿ ಕಾಪಾಡುವಂಥ ಒಂದು ಯಶಸ್ವಿನ ಕಾರ್ಯವನ್ನು ಮಾಡ್ತೀವಿ ಅಂತ ಎಲ್ಲರಿಗೂ ಮಾತನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಆರೋಗ್ಯ ದೃಷ್ಟಿಯಲ್ಲಿ ಅವರೆಲ್ಲರಿಗೂ ಅನುಕೂಲವಾಗುವಂಥ ಮಾಡುವಂಥದ್ದು ಕೆಲಸ ಕಾರ್ಯವನ್ನು ಮಾಡಲಿ ಅಂತ ಇವತ್ತು ಅವ್ರಿಗೊಂದು ಮತವನ್ನು ಕೊಡಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಅವ್ರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಓಟ್ ಹಾಕ್ಸೋ ಪ್ರಯತ್ನ ಮಾಡಿದ್ರೆ ಖಂಡಿತ ನಾವು ಕನಿಷ್ಠ ಪಕ್ಷ 25,000 ಓಟಲ್ಲಿ ಗೆಲ್ತೀವಿ. ಅದು ಯಾಕೆ ಅದು ಹೇಳ್ತಾ ಇರೋದು ಅಂದರೆ, ಮೋದಿ ಏನು ಪ್ರಚಾರ ಇದೆ ಅಷ್ಟೇ ಪ್ರಚಾರ ಮಂಜುನಾಥ್ ಗೌಡ್ರಿಗಿದೆ. ಆಮೇಲೆ ಅವರು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ಮುಂಚಿಂದನೂ ಪ್ರಚಾರಕರು. ಯಾಕೆಂದರೆ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಅವರು ಡಾಕ್ಟ್ರು, ಅವ್ರ ಕೈಲಾಗಿ ಸೇವೆಗಳು ಮಾಡ್ಕೊಂಬಂದಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ 10 ಲಕ್ಷ 5 ಲಕ್ಷ ಆಗೋ ಉಚಿತ ಬೇರೆ 10,000 20,000 ರೂಪಾಯಿಗೆ ಮಾಡಿ ಜನನೇ ಹೇಳ್ತಾ ಇದ್ದಾರೆ. ಅವ್ರ ಕ್ಯಾಂಡಿಡೇಟಿಗೆ ಏನಾಗಿದೆ ಅಂದರೆ, ನಾವು ಓಟ್ ಹಾಕಿ ಕೇಳೋದಕ್ಕಿಂತ ಅವರೇ ಜನ ಹೇಳ್ತಾ ಇದ್ದಾರೆ ನಾವು ಅವ್ರನ್ನ ಗೆಲ್ಲಿಸ್ಬೇಕು, ಗೆಲ್ಸೋದು ನಮ್ಗೆ ಅನುಕೂಲ ಆಗ್ತದೆ, ಬಡವರು ಬಗ್ಗರಿಗೆ ಅನುಕೂಲ ಆಗ್ತದೆ. ಯಾರೇ ಗೆದ್ದ ಮೇಲೆ ಮತ್ತೆ ಗೆಲ್ತಾರಲ್ಲ, ಗೆದ್ದವ್ರಿಗೆ ನಾವು ಹುಡ್ಕೊಂಡು ಹೋಗ್ಬೇಕು, ನಮಗೆ ಕೆಲಸ ಮಾಡಿಕೊಡಿ, ಅದು ಇದು ಮಾಡಿಕೊಡಿ ಅಂತ. ಕೆಲವ್ರಿಗೆ ಆಪ್ರೇಷನ್ ಇರ್ತದೆ, ಅದು ಇರ್ತದೆ, ಅದು ಸಮಸ್ಯೆ. ಇವ್ರು ಗೆದ್ದಾಗ ನಮ್ಗೆ ಬಡವ್ರಿಗೆ ಅನುಕೂಲ ಆಗ್ತದೆ. ಅತಿ ಹೆಚ್ಚಾಗಿ ಬಡವ್ರಿಗೆ ಅನುಕೂಲ ಹಾಕೋದಂದರೆ ಅವ್ರಿಗೆ ಆರೋಗ್ಯನೇ ಇಲ್ದಿದ್ದಾಗ ಇನ್ನೇನು ಮಾಡೋದು ಆಗಲ್ಲ. ಅದಕ್ಕೆ ಅನುಕೂಲ ಮಾಡ್ಕೊಂಡು ಗೆಲ್ಲಿಸ್ಬೇಕು. ಮತ್ತು ಅವ್ರಿಗೆ ಅತಿ ಹೆಚ್ಚಿಗೆ ಓಟ್ ಹಾಕಬೇಕು. ಮತ್ತು ಅವ್ರಿಗೇನಿದ್ರು JDS ಆಗ್ಬೋದು, BJPನೇ ಆಗ್ಬೋದು, ಭಿನ್ನಾಭಿಪ್ರಾಯ ಇರಬಾರ್ದು. ದಯವಿಟ್ಟು ಈಗಿತ ಬೂತಲ್ಲಿ ಲೀಡಿಂಗ್ ಕೊಡಬೇಕು. ನೀವು ಕೊಟ್ಟರೆ ದೇವೇಗೌಡರಿಗೆ ಗೆಲ್ಸಂಗೆ ಆಗ್ತದೆ. ಇತ್ತ ಕಡೆ
ಇವನು ಬಿ ಜೆ ಪಿಯವ್ರನ್ನ ಗೆಲ್ಸಂಗಾಗ್ತದೆ, ನರೇಂದ್ರ ಮೋದಿಗೆ ನೀವು ಬಲ ತುಂಬ್ದಂಗೆ ಆಗ್ತದೆ. ದಯವಿಟ್ಟು ಮತ್ತೊಮ್ಮೆ ಮೋದಿ. ಚುನಾವಣೆಯ ಪ್ರಯುಕ್ತ 4ನೇ ದಿನಾಂಕ 4ನೇ ತಾರೀಕು ಏನು ಗುರುವಾರ ಒಂದು ನಾಮಪತ್ರ ಸಲ್ಲಿಕೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಈ ದಿನ ಕರ್ಪೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಪ್ರಮುಖರ ಸಭೆ ಅಂತ ಕರೆದಿದ್ವಿ. ಆದರೆ ಇವತ್ತು ನೋಡ್ತಾ ಇದ್ದರೆ ಪ್ರಮುಖರು ಅಂತಲ್ಲ, ಯಥೇಚ್ಛವಾಗಿ ಕಾರ್ಯಕರ್ತರು JDS BJP ಇಂದ ಕಾರ್ಯಕರ್ತರು ಯಥೇಚ್ಛವಾಗಿ ತಮ್ಮ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಮತ ನೀಡುವ ಮುಖಾಂತರ ಮಂಜುನಾಥ್ ಅವರಿಗೆ ಮತ ನೀಡಿ ಇಡೀ ದೇಶದ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲಿಕ್ಕೆ ಇವತ್ತು ಒಮ್ಮತದಿಂದ ಒಗ್ಗೂಡ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಏನಿವತ್ತು ಕಾಂಗ್ರೆಸ್ನವರು 3 ಸಾರಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾಯಿದ್ರು. BJP ಅವರ ಒಂದು ಒಳ ಮನಸ್ಸಿನಿಂದ ಅವರು ಗೆಲುವಾಗ್ತಾಯಿತ್ತು. ಆದರೆ ಇವತ್ತು BJP JDS ಎಲ್ಲ ಒಳ ಮನಸ್ಸನ್ನು ಅವರು ಬದಿಗೊಟ್ಟು ಇವತ್ತು ನಮ್ಮ ಮಂಜುನಾಥ್ ಅವ್ರನ್ನ ಜಯಶೀಲರನ್ನು ಮಾಡಬೇಕು, ನಾವು ಅಭ್ಯರ್ಥಿಗಳು ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯಕರ್ತರು ಮುನ್ನುಗ್ತಾ ಇದ್ದಾರೆ. ಈ ಒಂದು ಮುನ್ನುಗ್ತಾ ಇರ್ತಕ್ಕಂಥ ಒಂದು ಉತ್ಸಾಹ ನೋಡಿದ್ರೆ ನಮ್ಮ ಈ ತಾಲೂಕಿನಲ್ಲಿ 50,000ಕ್ಕೂ ಅಧಿಕ ಮತಗಳನ್ನ ಪಡೆಯುವ ಮುಖಾಂತರ ಇಲ್ಲಿ ಜಯಶೀಲರನ್ನಾಗಿ ನಮ್ಮ ತಾಲೂಕಿಂದ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ರತಿ ವರ್ಷ ಇದು ನೋಡಿರ್ಬೋದು, ಯಾವುದೇ ಒಂದು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಯಾವಾಗೂ ನಾನ್ಯಾಕಲ್ ಕ್ಷೇತ್ರದಲ್ಲಿ BJP ಮುನ್ನಡೀತಾ ಇತ್ತು. ಅದರಲ್ಲಿ ಈ ಸಲ JDS ಹಾಗೂ BJP ಎರಡೂ ಒಟ್ಟಿಗೆ ಇರೋದ್ರಿಂದ ಆಮೇಲೆ ಯಾವುದೇ ಒಳಮನಸ್ಸುಗಳನ್ನ ಬದಿಗೊತ್ತು ಇವತ್ತು ಒಂದು ದೇವತಾ ಮನುಷ್ಯನಿಗೆ ನಾವು ಮತ ನೀಡೋದಕ್ಕೆ ಅಂತ ಮುಂದೆ ಬರ್ತಾ ಇದ್ದಾರೆ. 50,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಸಾಧಿಸ್ತೀವಿ ಅನ್ನೋ ಮುಖಾಂತರ ಎಲ್ಲ ಸಾರ್ವಜನಿಕರು ಮತ ಬಾಂಧವರಿಗೂ ದಯವಿಟ್ಟು 4ನೇ ತಾರೀಕು ತಾವು ಬಂದು ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಂಡು ಮಂಜುನಾಥ್ ಅವರ ಕೈ ಬಲಪಡಿಸುವ ಮುಖಾಂತರ ಅವ್ರನ್ನ ಹೆಚ್ಚಿಗೆ ಮತ ನೀಡುವ ಮುಖಾಂತರ ಅವ್ರನ್ನ ಜಯಶೀಲರನ್ನಾಗಿ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಲ್ಲ, ಇಡೀ ದೇಶಕ್ಕೆ ಅವರ ಕೊಡುಗೆ ಇರಲಿ ಅನ್ನೋ ರೀತಿ ಅವ್ರಿಗೆ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ.